वल्लभं जानकी ನಡೆ ವೆಂಕಟರಾಯನ ಕಡೆಗೆ ಶ್ರೀಮನ್ನಾರಾಯಣನ ಕಡೆಗೆ ತಿರುಪತಿಯಿಂದ ತಿರುಮಲಕ್ಕೆ ಪಾದಯಾತ್ರೆಗೆ ರಾತ್ರಿಯಲ್ಲಿ ಪಯಣ ವೀರನೊಡನೆ ಬಾಳಿದ ಸಿಂಧು ದೇಶದೊಳಡಗಿದ ಖಡ್ಗ ಬಂಧುವೆ ಸೀಳು ದಾಸ್ಯವ ಏಳು ಮೇಲಕ್ಕೆ ನೆಗೆಯುತ್ತ ಪೃಥ್ವಿರಾಜನ ಸಮರ ಸಿಂಹನ ಉಡಿಮ್ಲೇಚ್ಛರ ಕಡಿ ನಮ್ಮ ನಡೆ ತಿರುಪತಿ ಶ್ರೀ ನಾರಾಯಣನ ಕಡೆಗೆ ರಾತ್ರಿಯಲ್ಲಿ ತಿರುಪತಿಯಿಂದ ತಿರುಮಲ ಕಡೆಗೆ ಹೊರಟಿರುವ ಪಾದಯಾತ್ರಿಕರು ಸುಮಾರು 3500 ಮೆಟ್ಟಿಲುಗಳು ಹಾಗೆ 13 ಕಿಲೋಮೀಟರ್ಗಳಾಗುತ್ತವೆ. ಇಲ್ಲಿಂದ ಎಲ್ಲರೂ ಪಾದಯಾತ್ರೆ ಮೂಲಕ ಹೊರಟಿದ್ದಾರೆ. ಜೊತೆಯಲ್ಲಿ ನಾವು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ. ರಾತ್ರಿಯಲ್ಲಿ ತಿರುಪತಿಯಿಂದ ತಿರುಮಲ ಕಡೆಗೆ ಹೊರಟಿರುವ ಪಾದಯಾತ್ರೆ ಇಲ್ಲಿ ಸುಮಾರು 3500 ಮೆಟ್ಟಿಲುಗಳು ಹಾಗೆ ಒಟ್ಟು ದೂರ 13 ಕಿಲೋಮೀಟರ್ಗಳಾಗುತ್ತದೆ. ಇದು ಕೆಲವೊಂದಿಷ್ಟು ರೋಡ್ ದಾರಿಯ ಮೂಲಕ ಹಾಗೂ ಮೆಟ್ಟಿಲುಗಳ ಮೂಲಕ ಹಾಗೂ ಕಾಲು ದಾರಿಯ ಮೂಲಕ ರಾತ್ರಿಯಲ್ಲಿ ಈ ಲೈಟನ್ನು ವ್ಯವಸ್ಥೆ ಮಾಡಿದ್ದಾರೆ. ಸಾಯಂಕಾಲ 6 ಗಂಟೆಯ ನಂತರ ಇಲ್ಲಿ ವಾಹನಗಳು ಬಂದಾಗುತ್ತವೆ. ಆದ್ದರಿಂದ ಇಲ್ಲಿ ಪಾದಯಾತ್ರಿಕರು ಹೋಗಲು ತುಂಬ ಅನುಕೂಲ. ಇಲ್ಲಿ ಕೇವಲ ಒಂದೆರಡು ಮಂದಿಗಳ ಹೋಗಲು ಅವಕಾಶವಿಲ್ಲ. ಸುಮಾರು ಗುಂಪಾಗಿ ಹೋದರೆ ಮಾತ್ರ ಇಲ್ಲಿ ಅವರು ಅವಕಾಶ ಮಾಡಿಕೊಡುತ್ತಾರೆ. ಗುಂಪಾಗಿ ಇಲ್ಲದಿದ್ದರೆ ಕೆಲವೊಂದಿಷ್ಟು ಜನರನ್ನು ಸೇರಿಸಿ ನಂತರ ಅಲ್ಲಿಂದ ಬಿಡುತ್ತಾರೆ. ಅದೇ ರೀತಿ ನಾವು ಕೂಡ ಈ ಗುಂಪಿನಲ್ಲಿ ಕೂಡ ಹೊರಟಿದ್ದೇವೆ. ನೋಡಬಹುದು ಇಲ್ಲೆಲ್ಲ ಹೊರಟಿದ್ದಾರೆ. ಏಕೆಂದರೆ ಇಲ್ಲಿ ಕಾಡು ಪ್ರಾಣಿಗಳು, ಚಿರತೆ, ಕರಡಿ ಹಾಗೂ ಇನ್ನಿತರ ಪ್ರಾಣಿಗಳು ಇರುವುದರಿಂದ ಎಚ್ಚರಿಕೆ ವಹಿಸಲು ಸಲುವಾಗಿ ಎಲ್ಲರೂ ಗುಂಪಾಗಿ ಹೊರಟಿದ್ದೇವೆ. ನಾವಂತೂ ಪಾದಯಾತ್ರೆ ಮುಖಾಂತರ ಈ ತಿರುಪತಿಯ ತಿರುಮಲ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀವಿ. ನೀವೀಗ ನೋಡ್ಬೋದು. ನಾನು ಮತ್ತು ನನ್ನ ಗೆಳೆಯ ಮಹಾಂತೇಶ್ ಹಾಗೂ ರಾಚೆ ಅವರು ಬಂದು ತಲುಪಿಬಿಟ್ಟಿವಿ ಇಲ್ಲಿಗೆ. ಈಗ ಇಲ್ಲಿ ನಾವು ಕೆಳಗಡೆ ಕೊಟ್ಟಿರುವಂಥ ನಮ್ಮ ಬ್ಯಾಗ್ಗಳನ್ನು ಸಂಗ್ರಹ ಮಾಡಲಿಕ್ಕೆ ನಾವು ಈಗೇನು ಲಗೇಜ್ ಡೆಲಿವರಿ ಅಂತ ಇರುತ್ತಲ್ಲ ಅಲ್ಲಿ ಬಂದು ಈಗ ನಾವು ತಲುಪಿದ್ದೀವಿ. ಇಲ್ಲಿಂದ ನಮ್ಮ ಲಗೇಜನ್ನು ತೆಗೆದುಕೊಂಡು ಇಲ್ಲಿ ಸ್ವಲ್ಪ ವಿಶ್ರಾಂತಿ ಮಾಡಿ ನಂತರ ನಾವು ನಮ್ಮ ಸರ್ವ ದರ್ಶನಕ್ಕೆ ನಾವು ಪಾಳೆಯನ್ನು ಹಚ್ತೀವ. ನಂತರ ದರ್ಶನ ಮಾಡ್ತೀವಿ. ನೀವು ನೋಡ್ಬೋದು ಇದೇ ಸೆಂಟ್ರದು.